ಭಾರತೀಯ ಜನತಾ ಪಾರ್ಟಿ ಕುಷ್ಟಗಿ ಮಂಡಲದ ವತಿಯಿಂದ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ನೀಡಲು ಆಗ್ರಹಿಸಿ ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ದಿನಾಂಕ 29/11/2025 ಶನಿವಾರದಂದು ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕುಷ್ಟಗಿ ಪಟ್ಟಣದ ವೀರಯೋಧ ಮಲ್ಲಯ್ಯ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಕೆ ಮಹೇಶ್ ಅವರು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಮಾತನಾಡಿದರು. ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ, ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ. ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ಸರ್ಕಾರದ ಧೋರಣೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹೋರಾಟದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. 2023ರಲ್ಲಿ ಏನು ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಜನರಿಗೆ ಒಂದು ಮೂಗಿಗೆ ತುಪ್ಪ ಹಚ್ಚುವ ರೀತಿಯಲ್ಲಿ ಅನೇಕ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತೀನಿ ಅಂತೇಳಿ ಏನು ಅಧಿಕಾರ ಹಿಡಿದ ಮೇಲೆ ಎಲ್ಲ ಆಡಳಿತ ರಂಗದಲ್ಲೂ ಕೂಡ ವಿಫಲವನ್ನ ಹೊಂದಿ ಏನು ಈ ದೇಶದ ಈ ನಾಡಿನ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಜೀವನ ಜೊತೆಗೆ ಚೆಲ್ಲಾಟವನ್ನ ಆಡ್ತಕ್ಕಂಥ ಸರ್ಕಾರ ಯಾವುದಾರಿತ್ತು ಅಂದ್ರಪ್ಪ ಅಂದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ. ಕಳೆದ 2.5 ವರ್ಷಗಳಿಂದ ರೈತ ಬೆಳೆದಂತ ಬೆಳೆಗೆ ಅದಕ್ಕೆ ತಕ್ಕ ಹಾಗೆ ಬೆಲೆಯನ್ನ ಕೊಡದೆ ಖರೀದಿ ಕೇಂದ್ರವನ್ನ ಮಾಡದೇನೆ ಹಿಂದಕ್ಕೆ 2008ರಲ್ಲಿ ಮತ್ತು 2019ರಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ 2009ರಲ್ಲಿ ಭಯಂಕರ ಅತಿವೃಷ್ಟಿಯಾಗಿತ್ತು. ನಮ್ಮ ಕುಷ್ಟಗಿ ತಾಲೂಕಿನಲ್ಲೇ ಸುಮಾರು ಜನ ತೀರಿ ಹೋಗಿದ್ರು, ಆ ಗುಡ್ಡ ಬಿದ್ದು ಎಲ್ಲ ಬಿದ್ದು. ಅಂತ ಸಂದರ್ಭದಲ್ಲಿ ಜಿಲ್ಲೆಗೆ 2 ಬಾರಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬ್ 2 ಬಾರಿ ಜಿಲ್ಲೆಗೆ ಭೇಟಿ ಕೊಟ್ಟು ಆ ನೊಂದಂತ ಕುಟುಂಬಗಳಿಗೆ ಸಾಂತ್ವನ ನೀಡೋದ್ರ ಮೂಲಕ ಸರ್ಕಾರದ ಒಂದು ಪರಿಹಾರವನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಮನೆಗೆ 5 ಲಕ್ಷ ರೂಪಾಯಿ ತನಕ ಕೂಡ ಪರಿಹಾರವನ್ನು ಕೊಟ್ಟಂತ ಕೀರ್ತಿ ನಮ್ಮ ಯಡಿಯೂರಪ್ಪ ಸಾಹೇಬ್ರಿಗೆ ಸಲ್ಲದು. ಅಂತ ಸರ್ಕಾರ ಹೋದ್ಮೇಲೆ ಏನು ಈ ರಾಜ್ಯದ ಮತ್ತು ದೇಶದ ಎಕನಾಮಿಸ್ಟ್ ಅಂತ ಏನು ಅನ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಆದ್ರೆ ಈಗ ಅವರು ಕಾಂಗ್ರೆಸಿಸ್ಟ್ ಆಗಿಬಿಟ್ಟಾರೆ. ಎಕನಾಮಿಸ್ಟ್ ಹೋಗಿ ಅಧಿಕಾರಿಸಿಸ್ಟ್ ಆಗಿರೋದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಧಿಕಾರಕ್ಕೆ ನಮ್ಮ ಮೊನ್ನೆ ಒಂದು ಆ ಫೇಸ್ಬುಕ್ನಾಗ ಒಂದು ವೈರಲ್ ಆಗೈತೆ, ನೋಡ್ಬೇಕು ತಾವು. ಡಿ.ಕೆ. ಶಿವಕುಮಾರ್ ಅವ್ರ ಬ್ರದರ್ ಕಲ್ತು 2.5 ವರ್ಷ ಆಗೈತೆ, ಹೋಗಿ ಆ ಕುರ್ಚಿ ತಗೊಂಡ್ ಬರ್ತೀನಿ ಅಂತ ಅವ್ರ ತಮ್ಮ ಹೇಳ್ತಾನ ಸುರೇಶ. ಅಲ್ಲಿ ನೋಡಿದ್ರಪ್ಪ ಅಂದ್ರೆ ಜಮೀರ್ ಅಹಮದ್ ಅದಕ್ಕೆ ಫೇವಿಕ್ವಿಕ್ ಕಾಯಿ ಗಂಟಿ ಸಿದ್ದರಾಮಯ್ಯ ಕುಂದಿರ್ಸಿರ್ತಾನೆ. ಅಂದ್ರೆ ಅರ್ಥ ಅವರು ಕುರ್ಚಿ ಗಂಟಿಗೆ ಬಿಟ್ಟಾರ ಹೊರತಾಗಿ ಜನರ ಕಣ್ಣೀರು ಒರ್ಸಕ್ಕ ಅವ್ರ ಅಧಿಕಾರ ಮಾಡ್ತಾ ಇಲ್ಲ. ಅವ್ರ ಒಪ್ಪಂದ ಏನೇ ಯಾಕೆ ಆಗಿರೋದಕ್ಕ ಅವ್ರವ್ರ ಪಕ್ಷದ ಒಪ್ಪಂದ ಅದು. ಆದ್ರೆ ಜನರಿಗೆ ಆಗಬೇಕಂತ ಒಳ್ಳೆ ಕೆಲಸಗಳು, ರೈತ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಏನು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಿನಿಮಮ್ ಸೇಲ್ ಪ್ರೈಸ್ ಅಂದ್ರೆ MSP ಅಂದ್ರಪ್ಪ ಅಂದ್ರೆ ಏನು ಇಷ್ಟು ಕನಿಷ್ಠ ಬೆಂಬಲ ಬೆಲೆ ಏನು ಕೊಟ್ಟಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಖರೀದಿ ಕೇಂದ್ರ ಮಾಡಕ್ ಸರ ಅವರು ಕಾಂಗ್ರೆಸ್ ಸರ್ಕಾರ ತಯಾರಿಲ್ಲ. ಯಾಕಂದ್ರಪ್ಪ ಎಲ್ಲೇ ಮೋದಿ ಹೆಸರು ಬಂದ್ಬಿಡ್ತೋ ಮತ್ತೆ ನಮ್ಮ ಹೆಸರಲ್ಲಿ ಕೆಟ್ಟ ಹೋಗುತ್ತೋ ಏನೋ ಹೇಳಿದ್ರಪ್ಪ ಅಂದ್ರ ನಾ ಕೇಂದ್ರ ಸರ್ಕಾರ ಪತ್ರ ಬರೀದ್ ಅನ್ನೋದು ಬಿಟ್ಟು ಬದ್ಲಿ ಏನೇನೇನೇನೋ ಮಾಡಕತ್ತಿಲ್ಲ ಸಿದ್ದರಾಮಯ್ಯ ಅವರು. ಅದಕ್ಕೆ ಇಂಥ ಹೋರಾಟಗಳು ಇನ್ನೂ ಆಗ್ಬೇಕು. ರಾಜ್ಯ ಸರ್ಕಾರ ಇದಕ್ಕೇನಾದ್ರೂ ಕಿವಿ ಹೊಡೆದೆ ತಮ್ಮ ಕುರ್ಚಿ ಗುದ್ದಾಟದಲ್ಲಿ ಮುಂದುವರೆದ್ರಪ್ಪ ಅಂದ್ರ ಜನರು ತಕ್ಕ ಪಾಠ ಕಲಿಸೋದು ಬಹಳ ದಿನ ಇಲ್ಲ. ಅದಕ್ಕೆ ಈ ಹೋರಾಟ ಇಲ್ಲಿಯೇ ಮುಗಿಯೋದಿಲ್ಲ. ಮುಂದಿನ ಹಂತ ಜಿಲ್ಲಾ ಮಟ್ಟದಲ್ಲಿ 1 ಅಥವಾ 1ನೇ ತಾರೀಕಿಗೆ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಪ್ರಮಾಣದ ರ್ಯಾಲಿ ಆಗುತ್ತಾ ಮತ್ತು ರಾಜ್ಯ ಮಟ್ಟದ ನಾಯಕರು ಕೂಡ ಅಲ್ಲಿ ಭಾಗವಹಿಸೋದ್ರಿಂದ ದಯವಿಟ್ಟು ತಾಲೂಕಿನಿಂದ ಅತಿ ಹೆಚ್ಚು ಜನ ಆ ರೈತರು ಆ ಸಭೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಅದನ್ನ ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಮಾತನಾಡೋಣ.